ಈ ಸೀಸನ್ ಅಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದವರೆಲ್ಲ ಮನೆಗೆ ಬಂದು ಕೆಂಪು ಹೃದಯ ಕಪ್ಪು ಹೃದಯ ಅಂತ ಹೇಳಿ ಕೊಡೋದನ್ನ ಪ್ರೋಮೋದಲ್ಲಿ ಹಾಕಿದ್ದು ಎಪಿಸೋಡ್ ಅಲ್ಲಿ ಅದನ್ನ ಫುಲ್ ತೋರಿಸಲೇ ಇಲ್ಲ, ಅರ್ಧಂಬರ್ಧ ಹಾಕ್ಬಿಟ್ಟು ಮುಗಿಸ್ಬಿಟ್ರು. ಸೊ ಇಷ್ಟು ದಿವಸ ನನ್ನನ್ನು ಯೂಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ಗೇಮ್ ಅಂತ ಬಂದ ಕೂಡಲೇ ನನ್ನ ಬಿಟ್ಬಿಟ್ಟಲ್ಲ ಅಂತ ತ್ರಿವಿಕ್ರಮ್ ಕೇಳಿದಾಗ ನೀವ್ ಯಾಕೆ ಆನ್ಸರ್ ಮಾಡ್ಲಿಲ್ಲ ಅಂತ ಭವ್ಯಗೌಡ ಅವ್ರನ್ನ ಸುದೀಪ್ ಅವ್ರು ಕೇಳಿದ ಕೂಡಲೇ ಭವ್ಯಗೌಡ ಅಳಕ್ ಶುರು ಮಾಡಿದ್ರು. ಅಂದ್ರೆ ಮಾತಾಡಿದಿರಿ, ಎಲ್ಲ ಮಾತಾಡಿರ್ಬೇಕಾರೆ. And let me tell you something. ಎಲ್ಲದಕ್ಕೂ ನೀವು ಇಮೋಷನಲ್ ಆಗಿ ಆಡಕ್ ಹೋಗ್ಬೇಡಿ. ಈ ಸಲನೇ ಅಂತಲ್ಲ, ಈ ಸೀಸನ್ ಅಲ್ಲಿ ಯಾವಾಗ್ಲೂ ಈ ತರ ಒಂದು ಕಷ್ಟದ ಕ್ವಶನ್ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಅಳೋಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಭವ್ಯಗೌಡ. ಅದಂಗೆ ಸರ್, ಇಲ್ಲ ಇದು ಹಿಂಗೆ ಸರ್ ಅಂತ ಹೇಳಿದ್ರು ಮುಗ್ದೋಯ್ತಪ್ಪ. ಅಳದೇನಕ್ಕೆ ಅಂತ ನನಗೆ ಈಗಲೂ ಅರ್ಥ ಆಗಲ್ಲ. ಆಮೇಲೆ ಬಿಗ್ ಬಾಸ್ 11 ಸೀಸನ್ ಕಪ್ ತೋರಿಸಿದ್ರು ಎಲ್ಲರಿಗೂ. ಅಲ್ಲಿಂದ ಎಲಿಮಿನೇಟ್ ಆಗೋವರೆಗೂ 3-4 ಆಕ್ಟಿವಿಟಿ ಹೆಸರಲ್ಲಿ ತುಂಬಾ ಟೈಮ್ ಪಾಸ್ ಮಾಡಿದ್ರು. ಸೊ ಈ ಎಪಿಸೋಡ್ ಅಲ್ಲಿ ಗೌತಮಿ ಎಲಿಮಿನೇಟ್ ಆಗಿದ್ದಾರೆ. ಗೌತಮಿ ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಬೇಕು. ಅದೇನು ಅಂದ್ರೆ ಅವ್ರ ಮನೆಗೆ ಹೋಗಿ ಎಪಿಸೋಡ್ಗಳು ನೋಡಿದಾಗ ಅವ್ರಿಗೆ ಮುಜುಗರ ಆಗುವಂತ ವಿಷಯಗಳು ಆಲ್ಮೋಸ್ಟ್ ಏನು ಇರಲ್ಲ. ಅವರು ಯಾರ ಬಗ್ಗೆನೂ ಬೇರೆಯವ್ರ ಹತ್ರ ಕೂತ್ಕೊಂಡು ಬ್ಯಾಕ್ ಬಿಚಿಂಗ್ ಮಾಡಿಲ್ಲ. ಅಂದ್ರೆ ಬೇರೆಯವ್ರ ಹತ್ರ ಕೂತ್ಕೊಂಡು ಇನ್ನೊಬ್ರ ಬಗ್ಗೆ ಚಾಡಿ ಮಾತಾಡಿಲ್ಲ. ಆದ್ರೆ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹಿಂಗ್ ಸ್ಟ್ರಾಟಜಿ ಮಾಡ್ತಾ ಇದಾರೆ, ಇವ್ರು ಹಿಂಗ್ ಸ್ಟ್ರಾಟಜಿ ಮಾಡ್ತಾ ಇದಾರೆ ಅಂತ. ರಜತ್ ಹತ್ರ ಒಂದ್ಸಲ ಜೋರ್ ದನಿಲ್ ವಾದ ಮಾಡಿರೋದು, ಆಮೇಲೆ ರಾಜನ್ ಟಾಸ್ಕ್ ಅಲ್ಲಿ ಸ್ವಲ್ಪ ಈಗೋ ತೋರಿಸಿರೋದು ಬಿಟ್ರೆ ಅವ್ರ ಸೀಸನ್ ಮುಗಿದ್ಮೇಲೆ ಹೋಗಿ ಎಪಿಸೋಡ್ಗಳು ನೋಡಿದಾಗ ಎಲ್ಲೂ ಅವ್ರಿಗೆ ಮುಜುಗರ ಆಗುವಂತ ಕೆಲಸಗಳು ಮಾಡ್ಕೊಂಡಿಲ್ಲ. ಇನ್ನು ಗೌತಮಿ ಎಲಿಮಿನೇಟ್ ಆದ್ಮೇಲೆ ಸ್ಟೇಜ್ ಮೇಲೆ ಹೋಗಿ ಸುದೀಪ್ ಅವ್ರನ್ನ ಮೀಟ್ ಆಗ್ತಾರೆ. ಅಲ್ಲಿ ಅವ್ರ ನಲ್ಲೂ ಅವ್ರು ಅಷ್ಟೊಂದು ಜಗಳ ಮಾಡಿರೋದು, ವಾದ ಮಾಡಿರೋದು ಇರಲಿಲ್ಲ. ಸೊ ಸುದೀಪ್ ಅವ್ರ ಹತ್ರ ಅವ್ರು ಮಾತಾಡಿದ್ದು ತುಂಬಾ ಕಮ್ಮಿನೇ ಇತ್ತು. ಇನ್ನು ಗೌತಮಿ ಹಸ್ಬೆಂಡ್ಗೆ ಗೌತಮಿ ಇಷ್ಟು ಬೇಗ ಎಲಿಮಿನೇಟ್ ಆಗಿದ್ದು ಇಷ್ಟನೇ ಆಗಿಲ್ಲ ಅನ್ನೋದು ಅವ್ರ ಮುಖದಲ್ಲೇ ಕಾಣ್ತಾ ಇತ್ತು. ಅದನ್ನ ನಾವೇನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನೋಡ್ಬೇಕಷ್ಟೇ ಸರ್. ಬೇರೆಯವ್ರಿಗೆ ನೋವಾಗುತ್ತಲ್ಲ ಅನ್ನೋದು ತಾಯಿ ಆಶೀರ್ವಾದ ಅಷ್ಟೇ ಇತ್ತೇನೋ. ಓಕೆ, ಸೊ ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನ್ಗನ್ಸಿದ್ದು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಿಡು 100% ಎಫರ್ಟ್ ಅಷ್ಟೇ.